ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹಾಯ್ ಗುಡ್ ಮಾರ್ನಿಂಗ್ ಎವ್ರಿಬಡಿ. ಯಾಗ ಡ್ಯಾನ್ಸ್ ಮಾಡಬ್ರ. ಅದು ಸಿಚುವೇಶನ್ಸ್ ಕ್ರಿಯೇಟ್ ಆಗ್ಬೇಕು. ಸೊ ಗೈಸ್ ಇವಾಗ ಡೇ 3. ಸೊ ನಾವೆಲ್ಲ ಇವಾಗ 1 ಅವರ್ದಲ್ಲಿ ಇದ್ದೀವಿ. ಸೊ ಇವಾಗ ಹೋಗ್ಬೇಕು. ನೆಕ್ಸ್ಟ್ ಇವತ್ತೊಂದು 4-5 ಪ್ಲೇಸ್ ನೋಡೋದಿದೆ. ಸೊ ನೋಡಿಕೊಂಡು ಡೈರೆಕ್ಟ್ ನಾವೆಲ್ಲ ನಮ್ಮ ಊರ ಕಡೆಗೆ ಹೊರಡಬೇಕು. ಸೊ ಇವಾಗೆಲ್ಲ ಎದ್ದು ರೆಡಿ ಆಗ್ತಿದ್ದಾರೆ. ಬನ್ನಿ ತೋರಿಸ್ತೀನಿ ಎಲ್ಲರೂ ಯಾವ್ಯಾವ ಹುಟ್ಟಾಗಿದ್ದಾರೆ ಅಂತ. ಎಲ್ಲರೂ ಇಲ್ಲಿ ಸ್ನಾನ ಮಾಡಿಲ್ಲ, ಏನೂ ಇಲ್ಲ. ಒಳ್ಳೆ ಎಲ್ಲ ನೋಡಿ ಹೆಂಗಿದ್ದಾರೆ, ಕಪಿಗಳಿದ್ದಂಗೆ ಅವ್ರೆ. ಮಾಡ್ತೀಯಾ? ಬಾ. ಹಾಯ್. ಜೂಮ್ ಹಾಕಿದೆ. ಮಿಕ್ಕವ್ರು ಏನ್ ಮಾಡ್ತಿದ್ದೀರಾ? ಇಲ್ಲಿ ನೋಡಿ ಎಲ್ಲ ಲೇಡೀಸ್ ಇಲ್ಲೆಲ್ಲ ರೆಡಿ ಆಗ್ತಾ ಇದಾರೆ. ಸೌಮ್ಯ ರೆಡಿ ಆಗ್ತಿದೆ. ಸೊ ಬನ್ನಿ ಅಲ್ಲಿ ಇಲ್ಲ ಇಲ್ಲಿ ನೋಡಿ ಯಾವ ತರ ಮಾಡ್ಕೊಂಡಿದ್ದೀವಿ. ಯಪ್ಪ ಆಯ್ತು ಸಬ್ರು ಇದಮ್ಮ ಟೈಮ್ ಆಯ್ತು. ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಮಾಡ್ದೆ. ಬಾನು 3, 2, 1 go. ಕತೆ ನೋಡಿ ಟಿ ಕ್ಲೀನ್ ಮಾಡ್ತೈತ್ ನಮ್ಮ ಅಣ್ಣ ಮತ್ತೆ ಕಾಂಚು ಇಬ್ರು. ಫುಲ್ಲು ಟಿಟಿನ ಈ ರೇಂಜ್ ಗಲೀಜ್ ಮಾಡಿದೀವಿ 2 ದಿನ ಅಂತಂದ್ರೆ ಅದಕ್ಕೆ ಈಗ ಸ್ವಲ್ಪ ಕ್ಲೀನ್ ಮಾಡ್ತಾ ಇದಾರೆ. ಯಾರು ಹೋಗಿ ಎದ್ದು ಕ್ಲೀನ್ ಮಾಡಿಲ್ಲ. ಅಯ್ಯೋ ಫಸ್ಟ್ ನಡೆವ ಟೀ ಮಾಡಮ್ಮ. ಟೀ ಕುಡಿದೇನೆ ಕಣ್ಣೆಲ್ಲ ಒಂಥರ ತಲೆಯೆಲ್ಲ ನೋಯ್ತಾ ಇತ್ತು. ಟೀ ಬಾಂದ್ರೆ ತೊಳೆದವ್ರು ಟೀ ಮಾಡ್ತಾ ಇದ್ದಾರೆ ನೋಡಿ. ಶಿವರಾಜ್ ನಮ್ಗೊಂದ್ ಸ್ವಲ್ಪ ಬಿಸಿನೀರು ಕಾಯಿಸಪ್ಪ. ಆದ್ರೂ ಗೈಸ್ ಏನ್ ಗೊತ್ತಾ, ಈ ಟ್ರಿಪ್ಪಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ ಏನಂತಂದ್ರೆ ಊಟ ಅಡಿಗೆ ಗಿಡಿಗೆ ನಾವು ಮಾಡ್ಕೊತೀವಿ ಅನ್ನೋದೆಲ್ಲ ಸುಳ್ಳು. ನಾವು ಬರ್ಬೇಕು, ಎಂಜಾಯ್ ಮಾಡ್ಬೇಕು, ಹೋಗ್ಬೇಕು, ಬರ್ಬೇಕು. ಬಟ್ ಏನಂತಂದ್ರೆ ಇದು ಬಂದು ಎಲ್ರೂ ಅಡುಗೆ ಮಾಡ್ಕೊಂಡು ತಿನ್ಕೊಂಡು ಹೋಗೋದು ಒಂಥರ ಖುಷಿ ಅನ್ಸುತ್ತು. ಅದಕ್ಕೇನೆ ಇವಾಗೆಲ್ಲ ಅಡುಗೆ ಮಾಡ್ಕೊಂಡು ರಾತ್ರಿ ಮಾಡಿದ್ದು ಪಲಾವು ಮತ್ತೆ ಏನು ಬಜ್ಜಿ. ಇವತ್ತು ಪಲಾವ್ ಮತ್ತೆ ಬಜ್ಜಿ ಮಾಡಿದ್ವಿ. ಸೊ ಅದನ್ನೇ ಇವಾಗ ಸ್ವಲ್ಪ ತಿನ್ಕೊಂಡು ಮಧ್ಯಾಹ್ನಕ್ಕೆ ಬೇರೆ ಕಡೆ ಹೋಗಿ ಅಡುಗೆ ಮಾಡ್ಕೊಬೇಕು. ಬನ್ನಿ ಟೀ ಮಾಡೋಣ. ಓಕೆ, ಟೀ ಮಾಡಿ ಕುಡ್ದು ಆಗಿ ರೆಡಿ ಆದ್ಮೇಲೆ ಹೊರಟಾದ್ಮೇಲೆ ಸಿಗ್ತೀನಿ ನಾನು ನಿಮ್ಗೆ. ಓಕೆ, ಅಲ್ಲಿವರೆಗೂ ಸ್ಟೇ ಟ್ಯೂನ್. ನೆಕ್ಸ್ಟ್ ನೋಡಿ ಇವಾಗ ಟೀ ಕೊಟ್ಟವನೇ ಅವ್ನ್ ಮಹಾ ಪುಣ್ಯಾತ್ಮ. ಈಗ ನಿನ್ ಮೊಕ್ ಸರಿಕನ್ ಹೋಗು. ನೀವು ನೋಡಿ ಯಾರು ರೆಡಿ ಆಗಿಲ್ಲ ಇನ್ನೂ. ಎಲ್ಲ ಹೆಂಗೆ ನಿಂತಾರ ಒಳ್ಳೆ. ಇವನ್ ರೆಡಿ ಆಗೋ ನಮ್ ಕಾಂತೆ. ಇವನ್ ಇನ್ನ ರೆಡಿ ಆಗಿಲ್ಲ, ಇವನ್ ರೆಡಿ ಆಗಿಲ್ಲ. ಜಾಗನೇ ಕೊಟ್ಟಿಲ್ಲ. ವಿಕಾಸ್ ಹೋಗಿರೋದು ನಾವುಗಳೆಲ್ಲ. ಶಿವು ಫಸ್ಟ್ ಚಿನ್ನು ಹೋಗ್ಬಿಟ್ಟಿರೋ ಆಮೇಲೆ ಈಗ ಇರು ಫಸ್ಟ್ ಮಾಡ್ಕೊ ಬಂದ್ಬಿಡ್ಲಿ. ಇಲ್ಲ ನಾವು ಎಷ್ಟು ಎನ್ಕೊಂಡಿದ್ದೇನೆ ಎದ್ದೇನ್ ಮಾಡ್ತಿದ್ದ ನೀನು? ಅಲ್ಲ ನೋಡು ಜಾಸ್ತಿ ಸಪೋರ್ಟ್ ಮಾಡ್ತಾಳ. ಇನ್ನೇನು ನಾವು ಫಸ್ಟ್ ಸ್ನಾನ ಮಾಡ್ತೀವಿ.
ಹಾ ನೋಡಿ ಮಂಗ್ನಾಗ ಮಕ ಹೆಂಗ್ ತೊಳಿತಿದ್ದ ನಮ್ಮ ಇದೆಲ್ಲ ಬೇಡ ಅನ್ಸುತ್ತಾ ಯಾಕೋ ಬಂದಿದೆ ಅಲ್ಲಿಂದ ನಾನು ಹೋಗಿ ಏನು ಲೈಕ್ ನಾವ್ ಮಾಡ್ಬೇಕಲ್ಲ ಆಯ್ತು ಮಾಡಿ ಎಲ್ಲ ನಾಷ್ಟ ಮಾಡ್ತಾ ಇದ್ದೀವಿ. ನಾನ್ ವೆಜ್ ತಿಂತಾಳೆ ನೋಡಿ, ನಮ್ಗೆಲ್ಲ ವೆಜ್ ನಾನ್ ವೆಜ್. ನಾನು ನಮ್ಮ ಅಣ್ಣ ನಾನ್ ವೆಜ್. ಏ ಮನೋಣ ಈಗ ಬ್ರಷ್ ಮಾಡಕ್ ಹೋಯ್ತಿದ್ಯಾ? ಹೌದು ಖಂಡಿತ. ಉಣ್ಬಿಟ್ಟು ಎಲ್ಲ ರೆಡಿ ಆಗಿದ್ದೀವಿ. ನಾಷ್ಟ ಮಾಡ್ಕೊಂಡು ಹೊರಡ್ತಾ ಇದೀವಿ. ಸೊ ಗೈಸ್ ಎಲ್ಲ ರೆಡಿ ಆಗಿದೆ, ಇವಾಗ ಹೊರಡ್ಬೇಕು. ಮತ್ತೆ ನಮ್ಮ ಡ್ರೈವರ್ ಅಣ್ಣ ಮನು ಅಣ್ಣ ಅವರು ರೆಡಿ ಆಗ್ತಿದ್ದಾರೆ. ಸೊ ಹಾಗಾಗಿ ಎಲ್ಲ ವೆಯ್ಟ್ ಮಾಡ್ತಿದೀವಿ, ಯಾವ್ದಾದ್ರು ಒಂದು ರೀಲ್ಸ್ ಮಾಡೋಣ ಅಂತ. ಸೊ ಇವಾಗ ರೀಲ್ಸ್ ಮಾಡಕ್ ವೆಯ್ಟ್ ಮಾಡ್ತಿದ್ವಿ. ಬಟ್ ಇವ್ರು ನಮ್ಗೆ ರೀಲ್ಸ್ ಮಾಡಕ್ ಬಿಡ್ತಾ ಇಲ್ಲ. ಇವ್ರು ರೀಲ್ಸ್ ಮಾಡಕ್ ಬಿಡ್ತಾ ಇಲ್ಲ. ಸೊ ಓಕೆ, ಇವಾಗ ರೆಡಿ ಆಗಿದ್ದೀವಿ, ಹೊರಡೋಣ. ನೆಕ್ಸ್ಟ್ ಯಾವ ಪ್ಲೇಸ್ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಗೈಸ್. ನೋಡಿ ಫ್ರೆಂಡ್ಸ್, ಎಲ್ಲ ಏನ್ ಮಾಡ್ತಿದ್ರೆ ಅಂತ ನೋಡೋಣ ಬನ್ನಿ. ನೋಡಿ ಎಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾವ್ರೆ ರೀಲ್ಸ್ ಮಾಡಕ್ಕೆ. ಸ್ವಲ್ಪ ಮಲಿಕೋ ಅಲ್ಲೋಡು ಎಷ್ಟು ಹೇಳ್ತಾ ಇದೀವಿ, ಎದ್ದಾಳ್ತಾನೆ ಇಲ್ಲ. ಏನ್ ಹೊಡಿತಿದ್ದು? ಕಾಲ್ಗೇನು ಆಗೋದಕ್ಕಲ್ಲ, ಏನೂ ಆಗಿಲ್ಲ. ಚಳಿಗ ಪರಮ ಜ್ಞಾನಿ ಕಡೆಯ ನೀನ್ ನಮ್ ದೇಶದಲ್ಲಿ ಹುಟ್ಬಾರ್ದಾಗಿತ್ತು, ಜಪಾನ್ ದೇಶದಲ್ಲಿ ಹುಟ್ಬೇಕಾಗಿತ್ತು. ಈಗ ಅದು ಏನ್ ಹೇಳುತ್ತೆ ಹೇಳು? ಬೇಕಂತ ಬಂದಿದ್ದಲ್ಲ, ದಾರಿ ಮಾಡ್ಕೊಡಿ. ಈ ನಾಯಿ ಯಾವಾಗಿಂದ ಎದ್ದೊಳಿಸ್ತಾ ಇದೀವಿ ಎಲ್ರು, ಎದ್ದೊಳ್ತಾನೆ ಇಲ್ಲ ಈ ನಾಯಿ ಮರಿ. ಏ ಪಾಪ, ಹೊಡಿಬೇಡ ಏಯ್ ಹೊಡಿಬೇಡವೋ, ನಾರ್ಮಲ್ ಆಗಿ ಹೇಳೋ. A few moments later. ನೋಡಿ ಶೂನ ಕ್ಲೀನ್ ಮಾಡ್ಕೊತಾನೆ. ಡೈಲಿ ಇದೊಂದು ಮಾಡ್ತಾನೆ. ಇಲ್ಲಿ ಟ್ರಿಪ್ಗೆ ಬಂದ್ಬಿಟ್ರೆ ಡೈಲಿ ಶೂ ಕ್ಲೀನ್ ಮಾಡ್ಕೊಳ್ಳೋದು, ಆಮೇಲೆ ಡ್ಯಾನ್ಸ್ ಮಾಡೋದು. ಇವಾಗ ಹೊರಟಿದ್ದೀವಿ. ಯಾವ್ದು ಪ್ಲೇಸ್ ಅಂತಂದ್ರೆ ಇಲ್ಲಿ ಯಾವ್ದು ಕನ್ಫರ್ಮ್ ಇಲ್ಲ, ನೋಡ್ಬೇಕು. ಈಗ ಇಕೋ ಬೀಚ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ. ನೈಟ್ ಹೋದ್ವಿ, ಬಟ್ ಅಡ್ಗೆ ಮಾಡೋ ಟೈಮ್ ಅಲ್ಲಿ ಅಲ್ಲೇನು ಹೋಗ್ಲಿಲ್ಲ. ಸೊ ಅದಕ್ಕೆ ಅಲ್ಲೇ ಟೈಮ್ ಆಗೋಯ್ತು ಅಡ್ಗೆ ಮಾಡ್ಬೇಕಾದ್ರೆ ಅಂತ ಅಂದ್ಬಿಟ್ಟು. ಸೊ ಇವಾಗ ಹೊರಡೋಣ, ಹೋಗಿ ಇಕೋ ಬೀಚ್ ಹೋಗಿ ಅಲ್ಲಿಂದ ಬೇರೆ ಯಾವ ಪ್ಲೇಸ್ ಅಂತ ನೋಡೋಣ. ಓಕೆ, ಎಲ್ಲ ಬಾಯ್ ಹೇಳಿ. ಅಲ್ಲ ಲೈಟ್ ಆನ್ ಮಾಡಕ್ಕೆ ಅಣ್ಣನ್ ಬಿಡ್ತಾ ಇಲ್ಲ. ಎಲ್ಲ ಜೋಶಲ್ಲಿ ಅವ್ರಿಗೆ ಲೈಟ್ ಆನ್ ಮಾಡಕ್ಕೂ ಬಿಡ್ತಾ ಇಲ್ಲ. ಅದು ಸ್ಕ್ರೀನ್ ತೆಗೆದು ಬಿಡಮ್ಮ. ನಮಗೆ ಯಾಕೆ ಗುರು ದುನಿಯಾರೆ ಇಲ್ಲದಿದ್ದಾರೆ ಒಂದೇ ಎಲ್ಲರೂ ಹೋಗ್ತಾರೆ. ಮ್ಯಾಂಗ್ರೋವ್ ಫಾರೆಸ್ಟ್ ಅಲ್ಲ, ಹೌದಾ ಗೈಸ್? ಈಗ ಆಲ್ರೆಡಿ ಮ್ಯಾಂಗ್ರೋವ್ ಏನು ವಾಕ್ ಪಾರ್ಕ್ ಇದು. ಸೊ ಮ್ಯಾಂಗ್ರೋವ್ಸ್ ಬಂದಿದೀವಿ, ಬನ್ನಿ ಇವಾಗ ಅಲ್ಲಿ ಹೋಗಲ್ಲ.
ಕಬಡ್ಡಿ ಆಡಕ್ ಹೋಗಿ ಒಂದ್ ಪ್ಯಾಂಟ್ ಉದುರ್ಸ್ಕೊಂಡಿದ್ಯಾ, ಇನ್ನೊಂದ್ ಪ್ಯಾಂಟ್ ಉದುರ್ಸ್ಕೊಬೇಕ. ಸೊ ಇಲ್ಲಿ ಬಂದಿದೀವಿ ಪಾರ್ಕ್. ಎಲ್ಲ ಇವಾಗ ಫಸ್ಟ್ ಕೂತ್ಕೊಳ್ಳಿ, ಕ್ಯಾಮ್ರಾ ಎತ್ಕೊಂಡ್ ಹಾ ನಿಜ. ಶರಾವತಿ ಕಾಂಡ್ಲಾ ಇಲ್ಲ ಇಲ್ಲ ಹೇಳ, ಇದ್ರ ಡೀಟೇಲ್ಸ್ ಹೇಳು. ಎಲ್ಲಿರೋದು? ಇದು ಇಲ್ಲೇ 1 hour ಪಕ್ಕ ಇರೋದು ಶರಾವತಿ ಕಾಂಡ್ಲಾ ನಡಿಗೆ ಎಸ್. ಅಂದ್ರೆ ಮ್ಯಾಂಗ್ರೋವ್ ಕಾಡ್ ಒಳಗಡೆ ಹೋಗ್ತಾ ಇದೀವಿ ಇವಾಗ. ಬೋರ್ಡ್ ವಾಕಲ್ಲಿ ಮೊಸಳೆ ಎಲ್ಲ ಇದೆ ಅಂತ ನೋಡೋಣ. ಮೊಸಳೆ ಇದೆ ಅಂತ ಹೇಳಿದಾರೆ, ನೋಡೋಣ. ಓಕೆ, ಸೊ ಫಸ್ಟ್ ಟೈಮ್ ಬಂದಿರೋದು. ಸೊ ನೋಡೋಣ ಯಾವ ತರ ಇದೆ ಒಳಗಡೆ ಏನು ಅಂತ. ಸೊ ಎಲ್ಲರೂ ಇಲ್ಲಿ ಟಿಕೆಟ್ ತಗೊಳ್ತಾ ಇದೀವಿ. ಯಪ್ಪ ಇಲ್ಲೋಡಿ ಗೈಸ್, ನೀರಿದೆ. ಬಟ್ ಆ ಕಡೆ ಇದಿರ್ಬೋದಲ್ವಾ? ಮಳೆಗಾಲದಲ್ಲಿ ಫುಲ್ಲು ಇದಾಗ್ಬಿಡುತ್ತೆ ಅಷ್ಟೇ. ಇದೆಲ್ಲ ಬೇರಾ ಇಲ್ಲಿ ನೋಡಿ, ಮರ ಇರೋದೇ ಹಂಗ ಬೇರಂತೆ. ಕವಡೆ ಹೊಡ್ಕೊಂಡ್ ನೀರೊಳಕ್ ಹೋಗಿ ಬೇರೆ ಓಕೆ, ಇದ್ ನೋಡಕ್ಕೆ ಬಂದಿರೋದು ನಾವು. ಒಳಗಡೆ ಹೋಗಿರೋದು. ಹುಡುಕ್ತವನಿ ಏಡಿ. ಅಲ್ಲಿ ಏಡಿ ಸಿಕ್ತಾ? ಏಡಿ ಹುಡುಕಕ್ ಹೋಗಿ ಏನ್ ಗಟ್ಟಿ ಇದೆ ಅಂದ್ರೆ ಏನಾದ್ರೂ ಬೀಳಲ್ಲ ನೋಡಿ. ಸಾಕ್ಷಿ ಇವ್ರೆ, ಅವಲ್ಲಿ ಅಂಕಲ್ ಇದಾರೆ ನೋಡಿ. ಫೋಟೋನಾ ತೆಗ್ದೆ. ಸಾಹಸ ಮಾಡ್ತಾ ಇದಾರೆ ಇಬ್ರು ಫೋಟೋ ತೆಗಿಸ್ಕೊಂಡು. ಇಲ್ಲಿ ನೋಡಿ ಗೈಸ್ ಯಾವ ತರ ಇದೆ ಇಲ್ಲಿ. ಹಾ $250 ಅದೇ ಬೋಟಿಂಗ್. ಗೊತ್ತೇ ಇರ್ಲಿಲ್ಲ. ಎಲ್ಲ ಹೊರಟೋಗ್ಬೇಕು. ಸೊ ಗೈಸ್ ಇಲ್ಲೆಲ್ಲ ಮುಗಿಸ್ಕೊಂಡು ಇವಾಗ ನಾವು ಹೊರಟಿದೀವಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಯಾವ್ದು ಏನು ಅಂತ ಗೊತ್ತಿಲ್ಲ ಪ್ಲೇಸು. ಸೊ ನೋಡೋಣ, ಹೋಗಾದ್ಮೇಲೆ ತಿಳಿಸ್ಕೊಡ್ತೀವಿ. ಕೊಲ್ಲೂರು ದೇವಸ್ಥಾನನಾ? ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನಕ್ಕೆ ಹೋಗ್ಬೇಕು. ನಾನು ಎಲ್ಲ ಮಾಡದೆ ಮಾರ್ತೈತೆ ಗೈಸ್. ಇವಾಗ ನಾವು ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಸೊ ದರ್ಶನಕ್ಕೆ ಹೋಗ್ಬೇಕು. ಇಲ್ಲಿ ನೋಡಿ ಶಾಪಿಂಗ್ ಬಂದಿದೀವಿ. ದರ್ಶನ ಎಲ್ಲ ಮಾಡ್ಕೊಂಡು ಬಂದಾದ್ಮೇಲೆ ಲಡ್ಡುಗಿದೊಂದು ಬಾಲ್ ತಗೊಂಡಿದ್ದೀನಿ. ಅವರೆಲ್ಲ ಕೀ ಬಂಚು ಅದೆಲ್ಲ ತಗೊಳ್ತಾ ಇದಾರೆ. ಸೋನುಗೆ ಯಾವ ಅಂಗಡಿಲೂ ಇಷ್ಟ ಆಯ್ತಿಲ್ಲಲ್ಲಪ್ಪ. ಅಣ್ಣ 100 ರೂಪಾಯಿ ಮಾಡ್ಕೊಳ್ಳಿದ್ನ. 180 ಬರಲ್ಲ. ಹಾ ಕನ್ನಡ ಸರಿ ಬನ್ನಿ ಆಯ್ತು. ಮುಂದೆ ಸೋನು ನೋಡ್ತಾಳ ಹೋಗ. ಈಗ ಯಾರು ಬರ್ತಾರೆ ನೋಡೋಣ. ನಿನ್ ಫೋಟೋ ತೆಗ್ದು ಯಾರು ಬರ್ತಾರೆ ಇಲ್ಲಿ ನೋಡಿ ಗೈಸ್, ಫೋಟೋಗ್ರಾಫರ್ ನಮ್ಮ ಅಚ್ಚ. ಎಲ್ಲಿ ನಾನ್ ನೋಡ್ತೀನಿ. ಇದು ಯಾಕೆ ಹಿಂಗ್ ಕಿತ್ತಾಡ್ತಾರೋ? ಚಿಕ್ಕಲ್ಲ ಅದು ಸಬ್. ಅಣ್ಣ ಯಾರ್ಯಾರು ಮುಸ್ತಾರೆ? ಅದೇ ಕೊಡು ಅಮ್ಮ. ಈಗ ಹೊರಟಿದೀವಿ. ಅಲ್ಲಿ ಕೊಲ್ಲೂರಿಂದ ನೆಕ್ಸ್ಟ್ ಆಗುಂಬೆಗೆ ಹೋಗ್ತಾ ಇದೀವಿ. ಸನ್ಸೆಟ್ ನೋಡ್ಕೊಂಡು ಅಲ್ಲಿಂದ ಡೈರೆಕ್ಟ್ ನಮ್ಮ ಊರಿಗೆ ಹೋಗೋದು. ಈಗ ಹೇಳ್ಬಿಟ್ರಂತೂ ಟಿಟಿ ಬಿದ್ದೋಗಿತ್ತು ಅಂತ. ಹೇಳ್ಬಾರ್ದು ಗಿಣಿ.
ಮೋರಿ ಒಳಗಡೆ ಚಕ್ರ ಹೊಂಟಾಗಿತ್ತು ಅಷ್ಟೇ. ಯಪ್ಪ ಬೈ ಮಿಸ್ ಆಗಿದ್ರೆ ಎಲ್ರು ಇವತ್ತು ಏನಾಯ್ತಿದ್ರು ಗೊತ್ತಿಲ್ಲ. ಟಿ ಇದ್ದಿದ್ದಿಲ್ಲ ಅಂದ್ರೆ ಹಿಂದೆ ರಿವರ್ಸ್ ಹೊಡಿತಾ ಇತ್ತು ನಮ್ಮ ಅಣ್ಣ. ರಿವರ್ಸ್ ಹೊಡಿಬೇಕಾದ್ರೆ ಅವರು ರೈಟ್ ಸೈಡ್ ನೋಡ್ಕೊಳ್ತಿದಾರೆ, ಲೆಫ್ಟ್ ಸೈಡ್ ನೋಡೇ ಇಲ್ಲ ಸ್ವಲ್ಪ. ಸೊ ಇವಾಗ ಏನಿಲ್ಲ, ಆರಾಮಾಗಿ ನೋಡಿ ಎಲ್ಲ ನಿಂತಿದೀವಿ. ಇವಾಗ ರೀಲ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದೀವಿ. ಸೊ ಬನ್ನಿ ಇವಾಗ ಹೋಗಿ ರೀಲ್ಸ್ ಮಾಡ್ಕೊಂಡು ಮತ್ತೆ ಇಲ್ಲಿಂದ ಹೊರಡೋಣ. ಅಲ್ಲೋಡಿ ಎಲ್ಲ ಬಚಾವಾಗಿದ್ದು ಫುಲ್ಲು ನಗ್ತಾವ್ರೆ. ಬನ್ನಿ ಹೋಗೋಣ ಇವಾಗ. ಪುಟ್ಟಿ ಏನು ಅಂತ ಯಪ್ಪ ಮಿಸ್ ಆಗಿದ್ರೆ ಮನೆಯವ್ರ ಕೈಲೂ ಸರಿಯಾಗಿ ಉಗಿಸ್ಕೊಳ್ತಾ ಇದ್ವಿ. ಪ್ಲಸ್ ಯಾರ್ಗ ಏನಾಯ್ತಿತ್ತೋ ಗೊತ್ತಿಲ್ಲ, ಬಟ್ ಬಚಾವಾಗಿದ್ವಿ ಏನಿಲ್ಲ. ಮಿಸ್ ಆಗಿದ್ರೆ ಇಲ್ಲಿಗೆ ದಬಾಕತಾ ಇದ್ವಿ, ಇಲ್ಲಿಗೆ ಈ ಕಡೆಗೆ ದಬಾಕೊಳ್ತಾ ಇದ್ವಿ. ಪಾಪ ಎಲ್ಲ ಬಂದು ಹೆಲ್ಪ್ ಮಾಡಿದ್ರು ನಮ್ಗೆ. ಫಸ್ಟ್ ಗಾಡಿಗೊಂದು ನಿಂಬೆಹಣ್ಣು ನಿಲ್ಸಿ ಹೆಸರು, ಯಾಕಂದ್ರೆ ನೆನ್ನೆ ಬಸ್ ಅವರು ನೆನ್ನೆ ಬಸ್ ಅವ್ರದ್ದೇ ದೃಷ್ಟಿ. ಇವಾಗ ಈ ಕಡೆ ದೃಷ್ಟಿ ತೆಗೀರಿ, ದೃಷ್ಟಿನ ಫಸ್ಟ್ ಟಿಟಿಗೆ ಎಲ್ರ ಕೈಲೂ ಉಗಿಸ್ಕೋಕ, ಎಲ್ರ ಕೈಲೂ ಉಗಿಸ್ಕೋ. ವಿಡಿಯೋ ಮಾಡ್ರಿ, ವಿಡಿಯೋ ಮಾಡ್ತೀನಿ, ಡ್ಯಾನ್ಸ್ ಮಾಡ್ತೀನಿ, ಹಿಡ್ಕೊ. ಈಗ ಹಾಕಲ್ಲ. ಅಯ್ಯೋ ದೇವ್ರೆ, ಯಾವ ರೇಂಜ್ಗೆ ಎಲ್ಲರಿಗೂ ಗಾಬರಿ ಆಗೈತಂದ್ರೆ ಆಗಿರ್ಲಿಲ್ಲ, ತುಂಬಾ ಗಾಬರಿ ಆಗಿದ್ವಿ. ಅಳಕ್ಕೆ ಸ್ಟಾರ್ಟ್. ಯಾಕೆ ನೀನ್ ಅಳ್ತಿದ್ದೆ? ಯಾಕೆ ಅಳ್ತಿದ್ದೆ? ಏನು ಎಲ್ಲಿ ಓ ಅಕ್ಕ ಕರೆಕ್ಟ್ ಆಗಿ ಹೇಳ್ತಾಳೆ. ಏನು ಕಳ್ತಿದ್ದೆ ಅಂದ್ರೆ ಟಿ ಅಲ್ಲಿ ಬಿತ್ಕೊಂಡಿತ್ತು. ಕಲಾಕಾರರ ಸಂಘದ ಅಧ್ಯಕ್ಷರು ಎಷ್ಟು ಕಾಸು ತಂದಿದ್ದೀರಾ ಟೋಟಲ್? 4 ಜೊತೆ. ಸರಿ ಬನ್ನಿ ಗೈಸ್, ರೀಲ್ಸ್ ಮಾಡ್ಬೇಕು. ರೀಲ್ಸ್ ಮಾಡಕ್ ನಿಲ್ಸಿದೀವಿ ಇಲ್ಲಿ ಗಾಡಿನ. ಇದ್ಯಾವ್ದೋ ಕುಂದಾಪುರ ತಾಲೂಕು ಆಲಾಡಿ, ಅಲ್ಲಿ ನಿಲ್ಸಿದೀವಿ ಮಧ್ಯ ನೀರು ಟ್ಯಾಂಕ್ ಹತ್ರ ಅಡಿಗೆ ಮಾಡಕ್ಕೆ ಅಂತ. ಏನ್ ಅಡಿಗೆ ಅಂದ್ರೆ ಚಿಕನ್ ಗ್ರೇವಿ ವಿತ್ ವೈಟ್ ರೈಸ್. ಎಲ್ಲ ಪ್ರಿಪರೇಷನ್ ನಡೀತಾ ಇದೆ, ಎಲ್ಲ ಹಚ್ತಾ ಇದಾರೆ ಆಲ್ರೆಡಿ. ಫಸ್ಟ್ ಎಲ್ಲೋದ್ರು ಟೀ ಕಾಯ್ಸೋ ಮಾತ್ರ ಬಿಡಲ್ಲ. ನೋಡು ಕಲರ್ ಬಂತು ಹೆಂಗೆ ಇದು ಅನ್ಕೊಂಡೆ. ಹೇಗಿದ್ದೆ ನಂಗೇನ್ ಗೊತ್ತು. ಹುಡುಗಿ ಬಂತು ಬೇಡ. ಅಚ್ಚಿತಕ್ಕ ನಿಮ್ಗೆ ಒಪ್ಕೆನಾ? ನಮ್ಮ ಅಣ್ಣ ಫಸ್ಟ್ ಗಂಡು ಒಪ್ಕೊಂಡವ್ರು ಯಾರು ಬಂದಿದೆ. ನನ್ನ ಮಗಳಿಗೆ ನೀವು ಅಂದ್ರೆ ತುಂಬಾ ಇಷ್ಟ. ಬೇಡಿ ದೊಡ್ಡ ಬ್ಯಾಟ್ಸ್ಮನ್
ಬಕೀಟ್ ಕಿತ್ತಾಕೆ ಅಲ್ಲೇನ್ ತೊಳೆಕಾಗಲ್ಲ. ಗೈಸ್ ಇವಾಗ ರೋಡ್ ಸೈಡ್ ಅಲ್ಲಿ ಕುತ್ಕೊಂಡ್ಬಿಟ್ಟಿದ್ವಿ ಅಡಿಗೆ ಮಾಡಕ್ಕೆ. ಅದಕ್ಕೆ ಅಲ್ಲಿ ಅಂಗಡಿ ಇದೆ ಒಂದ್ ಬೇಕ್ರಿ. ಆ ಬೇಕ್ರಿ ಅವ್ರು ಬಂದ್ಬಿಟ್ಟು ನಮ್ದು ಅವ್ರದೇನ ತೋಟ ಅದು, ಅವ್ರದೇನ ತೋಟ ಅದು, ಅದ್ಯಾರೋ ತೋಟ ಅವ್ರದೇ ತೋಟ ಅಂದ್ರೆ ಜಾಗ ಒಂದ್ ಕ್ಲೀನ್ ಆಗಿರೋ ಜಾಗ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ಮಾಡ್ಕೊಳ್ಳಿ ರೋಡ್ ಸೈಡ್. ಹೇಳಿದಾರೆ ಇವಾಗ ಅಲ್ಲಿಗೆ ಹೋಗ್ಬಿಟ್ಟು ಅಡಿಗೆ ಮಾಡ್ಕೊಂಡು ತಿನ್ಕೊಂಡು ಹೋಗೋದು. ಇಲ್ಲಾರ್ದ ಪ್ರಿಪ್ರೇಷನ್ ಅಲ್ಲಿ ಕುಕ್ಕು. ಅಲ್ಲಾರ್ದ ಏನೋ ಭಯ ಅಷ್ಟಿರ್ಲಿ. ನೀವು ವಿಡಿಯೋ ಮಾಡಿ ಸುಮಾರು ಹೊತ್ತಾದ್ರೆ ಅದೇ ಗುಂಗಲ್ಲಿದಾರೆ ನೋಡಿ. ಈ ಕಡೆ ಮಾಡ್ರು ಅಲ್ಲಲ್ಲಿ ಸುಮ್ಮನೆ ಹಿಂದಕ್ಕೂ ಮುಂದಕ್ಕೂ ಆಡ್ತಾವ ಅಷ್ಟೇ. ಗೆದ್ದೋಗಿ ಇಲ್ಲಿ ನೋಡಿ. ಊರಲ್ಲಿದ್ರು ಬರೀ ಫೋನ್ ನೋಡೋದೆ, ಟ್ರಿಪ್ಪಿಗೆ ಬಂದ್ರು ಬರೀ ಫೋನ್ ನೋಡೋದೆ. ಇವ್ರಿಗೆಲ್ಲ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಎಲ್ಲ ಅಡಿಗೆ ಮಾಡ್ತಾ ಇದೀವಿ ಇವಾಗ. ಆಲ್ರೆಡಿ ಆಗಿದೆ ಅಡಿಗೆ. ರೈಸ್ ಆಯ್ತು, ಈಗ ಚಿಕನ್. ಭಟ್ರು ಸೌಮ್ಯಕ್ ಅವರು, ಧನು, ಎಲ್ಪರು, ಅರ್ಚನಾ. ಎಲ್ಲರಿಗೂ ಕಷ್ಟ ಆಗಿರೋದು. ಭಟ್ರನ್ನು ಕರ್ಕ ಬಂದು ಒಳ್ಳೆ ಕೆಲಸ ಮಾಡ್ತಿದ್ದನು. ಡಿಡ್ ಎ ಗುಡ್ ಜಾಬ್. ಹೇಳಿ ಜಿಗುಪ್ಸೆ ಬರ್ಸ್ಬೇಡ ಸುಮ್ಮನೆ. ನೋಡಿ ಹೆಂಗಿದೆ. ನೀನು ಬರೀ ಅನ್ನ ಹಾಕ ಬಂದಿದ್ದಲ್ಲ. ಇಂತ ಅಣ್ಣ ಅಂತ ಗೊತ್ತಿರ್ಲಿಲ್ಲ. ಒಂದು ಪೀಸ್ ಹಾಕಿಲ್ಲ, ಬರೀ 2 ಕಾಳು ಅಕ್ಕಿ ಹಾಕಿದೆ ನೀನು. ಗ್ರೇವಿ, ಖಾರ, ಸಾಲ್ಟ್ ಎಲ್ಲ ಫಸ್ಟ್ ಕ್ಲಾಸ್ ಆಗಿದೆ. ಪೀಸ್ ನೋಡ ಹಸಿ ತಿನ್ಬೇಕಾಯ್ತು. ಇನ್ನು ಹೆಂಗಿದ್ರು ಗೊತ್ತಾಗದು. ಹಂಗನು ಅಮ್ಮಿ ಏನೋ ಬೆಂದಿದ್ದ. ಎಲ್ಲಿಗೆ ಹಿಡಿದಿದ್ದು? ತಿನ್ಬೋದು, ಏನಿಲ್ಲ. ಓಕೆ, ನೀವ್ ಜಡ್ಜ್ ಹೇಳದ್ಮೇಲೆ ಮುಗೀತು ಬಿಡು. ಈಗೆಲ್ಲ ಊಟ ಮಾಡ್ಕೊಂಡು ನಮ್ಮೂರ್ಗ್ ಹೊರಡೋದೇನೆ ಅಷ್ಟೇನೆ. ಎಲ್ಲ ಟ್ರಿಪ್ಪು ಗಿಪ್ಪು ಎಲ್ಲ ಮುಗೀತು. ಮನೇಲಿ ಇನ್ನೂ ಬೈತಾ ಇದಾರೆ, ಕ್ಯಾಕರ್ಸ್ ಸುಗಿತಾ ಇದಾರೆ, ಇನ್ನೂ ಬಂದಿಲ್ವಲ್ಲ ನೀನು ಅಂತ ಅನ್ಬಿಟ್ಟು. ಸೊ ಹೊರಡೋದೆಲ್ರು. ಡ್ರೈವರ್ ನೋಡಿ ಇಲ್ಲೆಲ್ಲ ಸುತ್ತ ಕತ್ಲಾಗಿದೆ ಗೈಸ್. ನಾವು ಮಧ್ಯದಲ್ಲಿ ಕುತ್ಕೊಂಡು ಹಿಂಗೆ ಅಡುಗೆ ಮಾಡ್ತಾ ಇದೀವಿ. ಒಂಥರ ಚೆನ್ನಾಗಿದೆ. ಯಾವತ್ತೂ ಹಿಂಗೆ ಕೂತ್ಕೊಂಡು ಅಡುಗೆ ಮಾಡ್ಕೊಂಡು ತಿನ್ಕೊಂಡು ಟ್ರಿಪ್ಪಲ್ಲಿ ಈ ತರ ಎಂಜಾಯ್ ಮಾಡಿರ್ಲಿಲ್ಲ. ಅಷ್ಟೇ ಗೈಸ್. ಈಗ ಊಟ ಮಾಡ್ಬಿಟ್ಟು ಚಿಕ್ಕೋರ್ ಅಂತಂದ್ರೆ ಮದ್ವೆ ಆಗೈತೇನೋ ನಿಂಗೆ? ಅಪ್ಪ ಬೈದಿತ್ತು ಯಾವಾಗಲೂ, ದೊಡ್ಡವ್ರು ಯಾರು ಇದ್ದಿದ್ರು, ದೊಡ್ಡವ್ರು ಯಾರು ಇದ್ದಿದ್ರು ಅಂತ. ನಾವು ಮದುವಾಗಿ ಯಾರು ದೊಡ್ಡವ್ರು ಯಾರು ಇಲ್ವಲ್ಲ. ಹಂಗಾರೆ ನಾವೆಲ್ಲ ಚಿಕ್ಕವ್ರು. ಆಯ್ತು. ಅವನು ಎದ್ದಿದ್ರೆ ನೀ ಮೇಲೆ ಎದ್ಬಿಟ್ಟಾರ ಅವ್ರ ಮೇಲೆ. ಇನ್ನೇನ ಅಣ್ಣ ಅದೆಲ್ಲ ಸ್ವಲ್ಪ ಅಳ್ಳಾಡಿದ್ರು ಒಂಚೂರು ಜರಗ್ತಿರ್ಲಿಲ್ವಾ? ಆಲ್ರೆಡಿ ತಡ್ಕೊಂಡಿತ್ತು. ಆಲ್ರೆಡಿ ತಡ್ಕೊಂಡೇ ಕುಂತಿದ್ದು ಮಚ್ಚದು. ಏನಿತ್ತು ಏನು ಸಪೋರ್ಟ್ ಇರ್ಲಿಲ್ಲ. ಅದು ಆಲ್ರೆಡಿ ತಡ್ಕೊಂಡೇ ಕುಂತಿದ್ದು, ತಡ್ಕೊಂಡಿತ್ತದು. ಇನ್ನಕ್ ಬಂದು ಎಲ್ಲ ನಮಗೆ ಅರ್ಸಿತ ನಾನು ಇವೆಲ್ಲ ಹಿಂದಿಂತಮೆ ಇತ್ತು ತಡ್ರಿ ಅಂದ್ರೆ ಹರ್ಸಿತ ಹಿಡ್ಕಿರ್ತಾವ. ಅಲ್ಲ ನಿನ್ನ ಆ ಇದ್ರಲ್ಲಿ ಅವ್ರನ್ನೇ ಅದನ್ನ ನೋಡ್ ನಿಂತಿದ. ಇವನು ತಳ್ಳದ್ ಬಿಟ್ಬಿಟ್ಟು ಇವನ್ ತಳ್ಳದ್ ನೋಡ್ತಿದ್ದಂತೆ. ಇದಾನ್ ಮಾಡು ಅಲ್ಲ, ಅವನ್ ಅದ್ನಾದ್ರು ಮಾಡ್ತಾವ, ನೀನ್ ಅದ್ನು ಮಾಡ್ದೆ. ನಮ್ಮಿಬ್ರು ನೋಡ್ಕೊಂಡು ನೋಡಿ ಗೈಸ್. ಕಾಂತ ಯಾವಾಗ ಹೋಗಿ ಡ್ರಿಂಕ್ಸ್ ಮಾಡೋದ್ನೋ ಗೊತ್ತಿಲ್ಲ. ಒಳ್ಳೆ ಸೈಕ್ ತರ ಆಡ್ತಾನೆ. ಇವ್ರೊಬ್ರು ತಿನ್ನ ಗಂಟ ತಿಂದೈತಲ್ಲ ಕುತ್ಕೊಳ್ಳಿ ಸೈಲಿ. ಏ ಪೀಸ್ ಇಲ್ಲ ಅಲ್ಲಿ ಮೂಳ ಈಗ ತಾನೇ ಬೇಡ ಅಂತಲ್ಲೋ.
ಸೊ ಸುಮ್ಮನೆ ಶ್ರೀಕಾಂತ್ ಕುಡ್ದಿರೋ ಥರ ಆ್ಯಕ್ಟಿಂಗ್ ಮಾಡ್ದೆ ಅಷ್ಟೇ. ಸೊ ಯಾವುದೇ ಥರ ಕುಡ್ದಿರಲಿಲ್ಲ. ಸೊ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದೆ ನಮ್ಮ ಊರ ಕಡೆ ಹೊರಟ್ವಿ ಗೈಸ್. ಗೈಸ್ ನಾವೆಲ್ಲ ಬಂದ್ವಿ, ಇವಾಗ ಕೆಬ್ಬೆ ಉಂಡಿಲಿದ್ದೀವಿ ಗೈಸ್. ಇವಾಗ ರೀಚ್ ಆದ್ವಿ ನಂಟು. ಎಲ್ಲ ಬಾಯ್ ಮಾಡ್ಬಿಡ್ರಪ್ಪ. ಬಾಯ್ ಗೈಸ್. ನಾವು ನೆಕ್ಸ್ಟ್ Wait a minute. Who are you? ಇದೆ ಲಗೇಜ್ ಅನ್ಲೋಡ್ ಆಯ್ತೈತೆ. ಆದ್ರೆ ಇಷ್ಟು ಬೇಗ ಮುಗ್ದೋಯ್ತಲ್ವ? ಟ್ರಿಪ್ಪು ಆಗೋಯ್ತು. ಬಟ್ ಕಂಪ್ಲೀಟ್ ಆಯ್ತಲ್ಲ ಅದೇಳು. ತುಂಬಾ ತಡೆಗಳಿಂದ ಈ ಸತಿ ನಮ್ಮ ಟ್ರಿಪ್ಪು ಕಂಪ್ಲೀಟ್ ಆಯ್ತು. ಸದ್ಯ ಕ್ಯಾನ್ಸಲ್ ಅಂತೂ ಆಗ್ಲಿಲ್ಲ. ಈಗ ಎಲ್ರ ಕೈಲೂ ಉಗಿಸ್ಕೋಬೇಕು. ನಮ್ ಮನೇಲಂತೂ ಫೋನ್ ಮಾಡ್ತಾವ್ರಲ್ಲ ಮನೇಲಿ ಅಪ್ಪ, ನೀನ್ ಅಲ್ಲೇ ನಿಂತ್ಗೆ ಎಸಿ ಅಂದ್ರೆ ಆಯ್ತು. ನಿಮ್ಮನ್ ಕಳಿಸ್ತೇ ನೈಟ್ ಕೊಳ್ತೂರ್ಲ್ ಏನಿದ್ದಂತ ಇಲ್ಲೇ ಮೋರಿಗಕ್ರಿ ಅವನ್ನ. ಬಾಯ್ ಬಾಯ್. ಈಗ ನೀನ್ ಬರಲಿಯಾ? ಬಾಯ್ ಬರ್ತಿರೋದ. ಬಾಯ್ ಏ ಬಾಯ್. ಅಯ್ಯವ್ವ ಕಾಲು ಬರದಾ? ಏನು ಬಿಟ್ಟಿಲ್ಲ. ನಿಮ್ಮ ಭೇಟಿ ಮತ್ತೆ ನೆಕ್ಸ್ಟ್ ಟ್ರಿಪ್ ಸಿಗ್ತಾಗಂತ. ಇದು ಯಾರ್ದು ಬೆಡ್ಶೀಟ್? ಶ್ರೀಕಾಂತ್ ಅನ್ಸುತ್ತೆ ಮೋಸ್ಟ್ಲಿ. ಮನುದು ಅನ್ಸುತ್ತ ಮನು ಎರಡು ತಂದಿದ್ದ. ಓಕೆ, ಎಲ್ಲರಿಗೂ ಬಾಯ್ ಹೇಳಿ. ನಾವು ನಮ್ಮ ಕೊಳ್ತೂರ್ ಕಡೆಗೆ ಹೊರಡ್ತಾ ಇದೀವಿ. ಬಾಯ್ ತೇಜಸ್. ಬಾಯ್ 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 ಬಾಯ್. ಆತ ಬಾಯ್. ಏ ಅಕ್ಕ, ದನು ಕೊಡ್ಬೇಕು ತಾನೆ ಬಿಳಿಸ್ಕೊಂಡ ನಿಂಬೆಣ. ಬಾಯ್ ದಿಂಪು ಬಾಯ್. ಎಳ್ದ ಕಾಂತ ಏನು ಗುಂಡ ಈಗ ಹೋಗ ವಿನೋದ. ಚಿಕ್ಕಿ